ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನೆ, ನಿಮ್ಮ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಿರುವಾಗ ನೀವೇ ಸಹಾಯ ಮಾಡಿರಿ. ಜಾಯ್ನ್ ಆಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿರಿ. ಇನ್ನು ಜಾಯ್ನ್ ಆಗುವವರನ್ನು ಕೂಡ ಸಮಯಕ್ಕೆ ಆಗುವಂತೆ ದೇವರೇ ಸಹಾಯ ಮಾಡಿ. ಹೌದು ಸ್ವಾಮಿ, ಈ ಒಂದು ಜೂಮ್ ಮೀಟಿಂಗ್ ನ ಪ್ರಾರಂಭದಿಂದ ಅಂತ್ಯದವರೆಗೆ ನೀವೇ ಸಹಾಯಕರಾಗಿದ್ದು ನಡೆಸಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಎಸ್ ಬಸ್. Amen. Okay, so I guess we missed out 2 weeks of the message. So we're reaching the conclusion of the blood covenant, but I just want to quickly go through what we already looked at. ನಾವು ಒಂದೆರಡು ವಾರ ಜಾಯ್ನ್ ಆಗ್ಲಿಕ್ಕೆ ಆಗ್ಲಿಲ್ಲ, ಆದ್ರೂ ಈ ವಾರ ಜಾಯ್ನ್ ಆಗಿದ್ದೀವಿ. ಒಂದು ಕಳೆದ ಒಂದೆರಡು ವಾರ ಜಾಯ್ನ್ ಆಗದಿರೋದ್ರಿಂದ ಈ ವಿಷಯಗಳು ಒಂದ್ ವೇಳೆ ನಿಮ್ಗೆ ಮರ್ತೋಗಿರ್ಬೋದು. ಒಂದು ಮೇಲ್ಮೇಲೆ ಮಾತ್ರ ಇವು ಕೆಲವು ವಿಷಯಗಳನ್ನ, ಮುಖ್ಯವಾದ ವಿಷಯಗಳನ್ನ ನೋಡೋಣ. So in the Bible, there is a mystery of the blood covenant. It's the mystery of Jesus Christ. ಇಲ್ಲಿ ನಾವು ನೋಡ್ತೀವಿ, ಸತ್ಯವೇದದಲ್ಲಿ ಕ್ರಿಸ್ತನ ರಹಸ್ಯ ಇದೆ, ಅಂದ್ರೆ ಕ್ರಿಸ್ತನ ರಕ್ತದ ರಹಸ್ಯ ಇದೆ. And like the Bible verses on the screen, the entire Old Testament is talking about the Messiah who will come. So which family line, which region he will come from. ಅಂದ್ರೆ ಬೈಬಲ್ ಅಲ್ಲಿ ತುಂಬಾ ಸ್ಪಷ್ಟವಾಗಿದೆ, ಯೇಸು ಕ್ರಿಸ್ತನು ಯಾವ ರೀತಿ ಬರ್ತಾರೆ, ಆ, ಯಾವ ಒಂದು ಕುಟುಂಬದಲ್ಲಿ, ಕುಲದಲ್ಲಿ, ಯಾವ ಒಂದು ವಂಶಾವಳಿಯಲ್ಲಿ ಹುಟ್ಟು ಬರ್ತಾರೆ ಎಂಬುದಾಗಿ ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. So there are many, many Bible verses in the Bible talking about legalism, the law, what we should do, what we shouldn't do. But there is a main figure of the entire Bible that is Jesus Christ. ಮತ್ತೆ ಆ, ಯೇಸು ಕ್ರಿಸ್ತನ ಬಗ್ಗೆ ಮತ್ತು ರಕ್ತದ ಒಡಂಬಡಿಕೆ ಬಗ್ಗೆ ಒಂದು ಕಡೆ ಹೇಳಿದ್ರೆ, ಇನ್ನು ಆ ಧರ್ಮಶಾಸ್ತ್ರ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡುತ್ತೆ. So, like Psalm 22:8, it talks about Jesus who would be crucified on the cross. ಇಲ್ಲಿ ನಾಲ್ಕನೇದಾಗಿ ನೋಡ್ತೀವಿ, ಕೀರ್ತನೆ 22:8ರಲ್ಲಿ ಸಿಲುಬೆಯಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿ ಆತನು ಪ್ರಾಣ ತ್ಯಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬರೆಯಲ್ಪಟ್ಟಿದೆ. And the prophet Hosea, who was before the time that Jesus was born into this world, he talks about the time when Jesus is called out of Egypt. ಮತ್ತೆ ಹೋಶೇಯ 11:1 ಯೇಸು ಕ್ರಿಸ್ತನು ಹುಟ್ಟೋದಕ್ಕೆ ಮುಂಚೆ ಅನೇಕ ವರ್ಷಗಳ ಹಿಂದೆನೆ ಹುಟ್ಟಿದಂತ ಈ ಹೋಶೇಯನು ಯೇಸು ಕ್ರಿಸ್ತನು ಯಾವ ರೀತಿ ಹುಟ್ಟಿದ ಮೇಲೆ ಐಗುಪ್ತ ದೇಶಕ್ಕೆ ಹೋಗಿ ಆ ಐಗುಪ್ತದಿಂದ ಮತ್ತೆ ಕರೆಯಲ್ಪಡ್ತಾನೆ ಅನ್ನೋದ್ರ ಬಗ್ಗೆ ಬರೀತಾರೆ. So actually, with some remnants in my church, I have the class for the kindergarten and year 2, and we looked at how different religions pray. ಮತ್ತೆ ನಾವು ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನ ಕಳೆದ್ವಿ ನಮ್ಮ ಸಭೆಯಲ್ಲಿ. ಸೊ ಅಲ್ಲಿ ಅವ್ರ ಹತ್ರ ಮಾತನಾಡುವಾಗ ಈ ಒಂದು ಉಳಿದವರು ಯಾವ ರೀತಿ ಆ ಜೀವಿಸಿದ್ರು ಅನ್ನೋದ್ರ ಬಗ್ಗೆ ಮಾತನಾಡಿದೆ. And there was a video of a Jewish man praying, and the Jewish man, he said, I pray to the God of Abraham, Isaac, Joseph, Moses. ಅವರಿಗೆ ಕೆಲವು ವಿಡಿಯೋಗಳನ್ನ ತೋರಿಸಿ ವಾಕ್ಯಗಳನ್ನ ಹೇಳುವಾಗ ಒಬ್ಬ ಯಹೂದಿ ವ್ಯಕ್ತಿ ಪ್ರಾರ್ಥನೆ ಮಾಡೋದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿದ್ವಿ. ಅವ್ರು ಮಾಡುವಂತ ಪ್ರಾರ್ಥನೆ ಹೇಗೆ ಅಂದ್ರೆ, ಅಬ್ರಹಾಂ, ಇಸಾಕ್, ಯಾಕೋಬನ ದೇವರೇ ಅಂತಾನೆ ಪ್ರಾರ್ಥನೆ ಮಾಡ್ತಿದ್ದ. So he mentioned many names, but he never mentioned the name of Jesus Christ. ಅಂದ್ರೆ ಹಳೆ ಒಡಂಬಡಿಕೆಯ ಅನೇಕ ವ್ಯಕ್ತಿಗಳ ಹೆಸರನ್ನ ಹೇಳಿ ಇಂತಿಂತ ವ್ಯಕ್ತಿಯ ದೇವರೇ ಅಂತ ಹೇಳಿದ್ರೆ ವಿನಃ ಯೇಸು ಕ್ರಿಸ್ತನ ಹೆಸರನ್ನ ಒಂದು ಸರಿ ಕೂಡ ಅವರು ಪ್ರಾರ್ಥನೆಯಲ್ಲಿ ಹೇಳಲಿಲ್ಲ. So Jewish people, they really exalt and they love the prophets like Abraham, Moses, Jacob, Joseph. But who were all the prophets talking about? They were talking about Christ. ಇಲ್ಲಿ ಆ ಯಹೂದ್ಯ ವ್ಯಕ್ತಿ ಅಥವಾ ಯಹೂದ್ಯರು ಈ ವ್ಯಕ್ತಿಗಳನ್ನ ಜಾಸ್ತಿ ಹೆಚ್ಚಿಸ್ತಾರೆ, ಅಂದ್ರೆ ಪ್ರವಾದಿಗಳ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ. ಉದಾಹರಣೆ ಅಬ್ರಹಮ, ಇಸಾಕ, ಯಾಗೋಬ, ಯೋಸೆಫ, ಈ ನೋವಾ, ಈ ತರ ಅನೇಕ ವ್ಯಕ್ತಿಗಳ ಬಗ್ಗೆ, ಪ್ರವಾದಿಗಳ ಬಗ್ಗೆ ಮಾತನಾಡ್ತಾರೆ ವಿನಃ ಆ ಪ್ರವಾದಿಗಳೆಲ್ಲರೂ ಕೂಡ ಯಾವ ವ್ಯಕ್ತಿಯ ಬಗ್ಗೆ ಅಂದ್ರೆ ಕ್ರಿಸ್ತನ ಬಗ್ಗೆ ಮಾತಾಡ್ತಿರೋದನ್ನ ಅವರು ಅರ್ಥ ಮಾಡ್ಕೊಳ್ತಿಲ್ಲ.
So there is like the outskirt. In the Bible, there are the outskirts. So many, many words, but they are not the main essence. If we hold on to the outskirts, the outer things, we lose hold of the essence of the entire scriptures. ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬೈಬಲ್ ಅಲ್ಲಿ ಒಳಗಡೆ ಇರೋ ವಿಷಯ ಇದೆ, ಹೊರಗಡೆ ಕಾಣುವಂತ ವಿಷಯನೂ ಇದೆ. ಆ ಹೊರಗಡೆ ಕಾಣುವಂತಹ ಪದಗಳನ್ನ, ಹೊರಗಡೆ ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ನೀವು ಹೆಚ್ಚು ಆಸಕ್ತಿ ತೋರಿಸಿದ್ರೆ, ಗಮನಿಸಿದ್ರೆ, ಒಳಗಡೆ ಇರುವಂತಹ ಆ ಕ್ರಿಸ್ತನು, ಆ ಸುವಾರ್ತೆಯ ಒಂದು ಮುಖ್ಯತ್ವವನ್ನ ನೀವು ಕಳ್ಕೊಳ್ತೀರ. And when we lose hold of the main figure, when we lose hold of the covenant, the essence, the Bible says that we can fall into slavery, captivity, colonization. ನಾವು ಯಾವಾಗ ಬೈಬಲ್ ಅಲ್ಲಿರುವಂತಹ ಒಡಂಬಡಿಕೆಯನ್ನ, ಕ್ರಿಸ್ತನನ್ನ ಕೈ ಬಿಡ್ತೀವೋ ಅಥವಾ ಆ ಹಿಡಿತವನ್ನ ಕಳ್ಕೊಳ್ತೀವೋ, ಆಗ ಇಸ್ರಾಯೇಲರಂತೆ ನಾವು ಕೂಡ ಗುಲಾಮತನದಲ್ಲಿ, ಸೆರೆಯಲ್ಲಿ, ವಸಾಹತುಶಾಹಿಯಲ್ಲಿ ಬೀಳ್ತೇವೆ. So historically, the Bible is talking about when they were bound under Egypt, Assyria, Babylon, Rome. But the Bible is saying that this will happen to us if we lose hold of Christ. ಯೋಚನೆ ಮಾಡಿ, ಇಸ್ರಾಯೇಲರಿಗೆ ಐಗುಪ್ತದಿಂದ, ಸಿರಿಯಾ, ಬಾಬೆಲಿಂದ, ರೋಮಪುರದಿಂದ ವಿಪತ್ತುಗಳು, ಕಷ್ಟಗಳು, ಶಾಪಗಳು ಬಂತು ಅನ್ನೋದಾದ್ರೆ, ನಾವು ಸುವಾರ್ತೆಯನ್ನ ಬಿಟ್ರು, ಕ್ರಿಸ್ತನನ್ನ ಬಿಟ್ಟಾಗಲೂ ಇದೇ ಪರಿಸ್ಥಿತಿ ನಮಗೂ ಬರುತ್ತೆ ಅನ್ನೋದನ್ನ ಮರಿಬಾರ್ದು. And Egypt, Assyria, Babylon, Rome, it all represents Satan. So we are slave to Satan. We are captured by Satan, colonized by Satan. ಈ ಐಗುಪ್ತ, ಸಿರಿಯಾ, ಬಾಬೆಲ್, ರೋಮಪುರ ಅನ್ನುವಂತಹ ಎಲ್ಲಾ ದೇಶಗಳು ಸೈತಾನನಿಗೆ ಸೂಚಿಸುತ್ತೆ. ಆ ಸೈತಾನನಲ್ಲಿ ನಾವು ಗುಲಾಮರಾಗ್ತೇವೆ, ಸೈತಾನನಿಂದ ಸೆರೆಯಾಗ್ತೇವೆ, ಸೈತಾನಿಂದ ವಸಾಹತುಶಾಹಿಗಳಾಗಿ ಶಾಪಕ್ಕೊಳಗಾಗ್ತೇವೆ. And this flow is continuing on today. So in the current age, there is a thick culture of darkness covering the next generation. ಈ ಒಂದು ಹರಿವು ಅನ್ನೋದು ಆದಿಂದಲೂ ಹರಿತಾನೆ ಇದೆ. ಈಗ ನಮ್ಮ ಹತ್ರನೂ ಇದೆ, ಮುಂದೆನೂ ಕೂಡ ಮುಂದಿನ ಪೀಳಿಗೆಗೂ ಇದು ಹೋಗುತ್ತೆ. ಹಾಗಾಗಿ ಈ ಒಂದು ಬಲವಾದಂತ ಒಂದು ಕತ್ತಲೆಯ ಒಂದು ಹರಿವು ಅನ್ನೋದು ಮುಂದಿನ ಜನಾಂಗಕ್ಕೂ ಸಂತತಿಗೂ ಹೋಗ್ತಾ ಇದೆ. So in this age of like social media, the media age, television, internet, so many things that we can expose ourselves to. If we fall into those, we can be captured by Satan. ಒಂದ್ ವೇಳೆ ನಾವು ಈ ಒಂದು ಏನು ಸಾಮಾಜಿಕ ಜಾಲತಾಣಗಳು ಅಂತ ಕರಿತೀವಿ, ಯೂಟ್ಯೂಬ್, ಇಂಥ ಅನೇಕ ಒಂದು ಮಾಧ್ಯಮಗಳು ಇರುವುದರಿಂದ ಇವತ್ತು ತುಂಬಾ ಜನ ವ್ಯಕ್ತಿಗಳು ಅವುಗಳಿಗೆ ವ್ಯಸನಿಗಳಾಗಿ ಸಮಯವನ್ನು ಕಳೀತಾ ಇದ್ದಾರೆ. And day by day, if we fall into those things, like there is a priority of our life that is the spiritual system. We have to have a spiritual worship. We have to listen to the word of God. We have to pray. ಅಂದ್ರೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಆ ಮಾಧ್ಯಮಗಳಲ್ಲಿ, ಆ ಸಾಮಾಜಿಕ ಮಾಧ್ಯಮಗಳಲ್ಲಿ. ಸೊ ಅದನ್ನ ನಾವು ಆತ್ಮಿಕವಾಗಿ ಉಪಯೋಗಿಸಬೇಕಾಗಿದೆ, ಆತ್ಮಿಕವಾದ ವಿಷಯಗಳನ್ನ ನಾವು ಕಲಿಬೇಕಾಗಿದೆ. But Satan makes us lose hold of those things and just do the physical things, just physically enjoy our time, but it's really wasting a lot of time. ಸೊ ಈ ಸೈತಾನ ಏನ್ ಮಾಡ್ತಾನಂದ್ರೆ, ಆತ್ಮಿಕವಾದ ವಿಷಯಗಳ ಕುರಿತು ನಾವು ಯೋಚನೆ ಮಾಡದೆ ಶಾರೀರಿಕವಾಗಿ ಯೋಚನೆ ಮಾಡುವಂತೆ, ಶಾರೀರಿಕವಾದ ಕೆಲಸಗಳಲ್ಲಿ ನಾವು ತೊಡಗಿಕೊಳ್ಳುವಂತೆ ನಮ್ಮ ಸಮಯವನ್ನೆಲ್ಲ ಸೈತಾನನು ಹಾಳು ಮಾಡ್ತಾನೆ. So remember in the Garden of Eden, God said that you must not eat from the tree of knowledge of good and evil, but Satan tempted them and made it look so pleasing and so nice. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ, ದೇವರು ಏದೆನ್ ತೋಟದಲ್ಲಿ ಒಳ್ಳೆದರ ಕೆಟ್ಟದರ ಮರದ ಹಣ್ಣನ್ನ ತಿನ್ನಬಾರದು, ತಿಂದ್ರೆ ಸಾಯ್ತೀಯ ಎಂಬುದಾಗಿ ದೇವರು ಹೇಳಿದ್ರು. ಆದ್ರೂ ಕೂಡ ಸೈತಾನನು ಆದಾಮ ಅವರಿಗೆ ಅಧಿಕವಾಗಿ ಪ್ರೇರೇಪಿಸಿ ಹಣ್ಣನ್ನ ತಿಂದು ದೇವರಿಗೆ ಅವಿಧೇಯರಾಗುವಂತೆ ಮಾಡ್ತಾನೆ. So through the physical things, Satan is seizing the next generation through technology, through the internet, so many things that look so attractive and nice, but they really kill our spiritual life. ಸೈತಾನನು ಈ ಕಾಲದಲ್ಲಿ ಕೂಡ ಈ ತಂತ್ರಜ್ಞಾನದಿಂದ, ಮಾಧ್ಯಮಗಳಿಂದ, ಸಾಮಾಜಿಕ ಜಾಲತಾಣಗಳಿಂದ ಒಂದು ಜನರನ್ನ ಅಥವಾ ಮಕ್ಕಳನ್ನ ಆತ್ಮಿಕವಾದ ಕತ್ತಲೆಗೆ ತಳ್ತಾ ಇದ್ದಾನೆ. And there is the fundamental problems that we couldn't come out of with our own power. ಈ ಒಂದು ಮೂಲಭೂತವಾದ ಸಮಸ್ಯೆಗಳಿದೆ, ಅವುಗಳಿಂದ ನಾವಾಗಿ ನಾವು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. So there is a sure reason why God sent Jesus. Through the blood of Jesus Christ, he solved our fundamental problems. ಹಾಗಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳಿಸಲ್ಪಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಆ ಕಾರಣಕ್ಕಾಗಿನೇ ಕ್ರಿಸ್ತನು ಬಂದಿದ್ದಾನೆ.
And even though we hear it so many times, the three fundamental problems, if we lose hold of the blessing of Christ, we can be deceived by Satan to go back to these fundamental problems. ಒಂದು ವೇಳೆ ನಾವು ಈ ಕ್ರಿಸ್ತನ ಒಂದು ಮೂರು ಕಾರ್ಯಗಳನ್ನ ಪದೇ ಪದೇ ಕೇಳ್ತಾ ಇದ್ದೀವಿ, ಅದನ್ನ ಕೇಳಿಸ್ಕೊಂಡು ಕೂಡ ನಾವು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಳದೆ ಹಿಡ್ಕೊಳ್ಳದೆ ಇದ್ರೆ ಮತ್ತೆ ಸೈತಾನನು ನಮ್ಮನ್ನ ಮೂಲಭೂತವಾದ ಸಮಸ್ಯೆಗಳಿಗೆ ತಳ್ಳೋದ್ರಲ್ಲಿ ಸಂಶಯನೇ ಇಲ್ಲ. And there is the reason why Jesus Christ took the cross, because there is a curse of the law that we cannot overcome. ಸೊ ಯೇಸು ಕ್ರಿಸ್ತನು ಸಿಲುಬೆಯನ್ನ ಹೊತ್ತುಕೊಂಡು ಹೋಗಿ ಅದರ ಮೇಲೆ ಆತನು ಪ್ರಾಣ ಕೊಡೋದಕ್ಕೆ ಒಂದು ಕಾರಣ ಇದೆ. ಕಾರಣ ನಾವು ನಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇರಲಿಲ್ಲ. So even though we are Christians, we can have a lot of legalistic nature. ನಾವು ಕ್ರೈಸ್ತರಾಗಿದ್ರು ಕೂಡ ನಿಯಮಗಳ ಆಧಾರದಲ್ಲಿ ಬದುಕುವಂತ ಬದುಕಿರುತ್ತೆ. And sometimes we judge other people. We judge our brothers and sisters in Christ and we think, why is this person so weird? Why do they have so many spiritual problems? ನಮ್ಮ ಸಹೋದರ ಸಹೋದರಿಯರನ್ನ ಯಾವಾಗ್ಲೂ ನಾವು ನ್ಯಾಯ ತೀರ್ಪು ಮಾಡ್ತಾನೆ ಇರ್ತೇವೆ. ಇವ್ರು ಯಾಕೆ ಹೀಗಿದ್ದಾರೆ, ಅವ್ರು ಯಾಕೆ ಹಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಈ ಆತ್ಮಿಕ ಒಂದು ಬಲಹೀನತೆಯಲ್ಲಿ ಇರ್ತೇವೆ. But the remnants, as the spiritual summit, you have to overcome those sorts of thoughts. You have to learn to embrace and understand each other. ನೀವೆಲ್ಲರೂ ಉಳಿದವರಾಗಿ ಸುವಾರ್ತೆಯಲ್ಲಿರುವವರಾಗಿ ಈ ತರ ಒಂದು ಮನಸ್ಥಿತಿಯಿಂದ ಆಲೋಚನೆಗಳಿಂದ ಹೊರಗಡೆ ಬರಬೇಕು. ನಿಮ್ಮ ಸಹೋದರರಂತಿರುವಂತಹ ಎಲ್ಲರನ್ನು ಕೂಡ ನೀವು ಪ್ರೀತಿಸಬೇಕು. And the method that God gave us is through the blood covenant. So there is a flow in the Bible that they were captured by Satan or by Pharaoh, but then they were freed through the blood. ಇಲ್ಲಿ ನಾವು ನೋಡ್ತೇವೆ ಬೈಬಲ್ ಅಲ್ಲಿ ಆದಿ ಕಾಂಡದಿಂದ ಅಂತ್ಯದವರೆಗೆ ಈ ಒಂದು ರಕ್ತದ ಒಡಂಬಡಿಕೆಯ ಹರಿವು ಅನ್ನೋದು ಇದೆ. ಇಲ್ಲಿ ಐಗುಪ್ತ ದೇಶದ ಅರಸನಾದ ಫಾರೋಹನು ಇಸ್ರಾಯೇಲರನ್ನ ಬಂಧಿಸಿಟ್ಟಿದ್ರು ಕೂಡ ರಕ್ತದ ಮೂಲಕನೇ ಅವರು ಅಲ್ಲಿಂದ ಬಿಡುಗಡೆಯಾಗಿ ಹೊರಗಡೆ ಬರ್ತಾರೆ. Exodus 3:18 is a very important Bible verse because from that moment that Moses realized that through the blood of the animal sacrifice to the Lord, they could be freed from the hand of Pharaoh in Egypt. ವಿಮೋಚನೆ ಕಾಂಡ 3:18 ತುಂಬಾ ಮುಖ್ಯವಾದ ವಚನಗಳಲ್ಲಿ ಒಂದಾಗಿದೆ. ಸೊ ಇದು ಬಿಡುಗಡೆಯ ಬಗ್ಗೆ ಅಥವಾ ವಿಮೋಚನೆಯ ಬಗ್ಗೆ ಮಾತನಾಡುತ್ತೆ. ಇಸ್ರಾಯೇಲ್ಯರೆಲ್ಲರೂ ಕೂಡ ಆ ಒಂದು ಫಾರೋಹನ ಕೈಯಲ್ಲಿ ಬಂದಿಗಳಾಗಿ ಗುಲಾಮತನದಲ್ಲಿರುವಾಗ ಮೋಶೆಯನ್ನ ದೇವರು ಕಳಿಸಿ ಆ ರಕ್ತದ ಮೂಲಕ ಅವರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಕರ್ಕೊಬಂದ. So Moses believed in Christ. His mother relayed Jesus Christ to him, but he lost hold of the covenant. That's why he was bound by his unbelief. So ಮೋಶೆ ದೇವರನ್ನ ತಾಯಿಯ ಮೂಲಕ ತಿಳ್ಕೊಂಡಿದ್ದ, ನಂಬಿದ್ದ. ಅದಾದ್ಮೇಲೆ ಅವನು ಕೆಲವು ಕಾಲ ಅದನ್ನ ಬಿಟ್ಬಿಟ್ಟಿದ್ದ. ಅದಕ್ಕೋಸ್ಕರ ಅವನು ಮತ್ತೆ ಬಲಹೀನತೆಯಲ್ಲಿ ಅಪನಂಬಿಕೆಯಲ್ಲಿ ಸಿಕ್ಕಾಕೊಂಡಿದ್ದ. But in Exodus 3:18, God makes Moses to realize the covenant again, that through the blood, through this Jesus Christ that you believe in, through this Messiah that was prophesied in the entire Bible, through your faith, you can be saved. ಹಾಗಾಗಿ ದೇವರು ಒಂದು ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆಗೆ ಕಾಣಿಸ್ಕೊಂಡು ಮತ್ತೆ ಹೇಳುವಂತದ್ದು ಅಂದ್ರೆ ಅವನು ಯಾವ ಒಂದು ಆ ರಕ್ತದ ಒಡಂಬಡಿಕೆ ಹಿಡಿತವನ್ನ ಏನು ಕಳ್ಕೊಂಡಿದ್ದ ಅದನ್ನ ಮತ್ತೆ ಹಿಡ್ಕೊಳ್ಳುವಂತ ಅವನಿಗೆ ಹೇಳ್ತಾನೆ. ಆ ರಕ್ತದ ಒಡಂಬಡಿಕೆ ಮೂಲಕನೇ ಐಗುಪ್ತ ದೇಶಕ್ಕೆ ಹೋಗಿ ತನ್ನ ಜನರನ್ನ ಬಿಡಿಸುವಂತೆ ಆಜ್ಞಾಪಿಸ್ತಾನೆ. And God commands them, keep this for generations to come. So this blood covenant is being dimmed as the Christian generations continue. ಮತ್ತು ಈ ಒಂದು ರಕ್ತದ ಒಡಂಬಡಿಕೆ ಬರೀ ಐಗುಪ್ತಕ್ಕೆ ಸೀಮಿತವಾದದ್ದಲ್ಲ, ಇದು ಶಾಶ್ವತವಾದ ನಿಯಮವಾಗಿ ಇಸ್ರಾಯೇಲ್ಯರು ಪಾಲಿಸುವಂತೆ ಇದನ್ನ ಪಸ್ಕ ಹಬ್ಬವಾಗಿ ಆಚರಣೆ ಮಾಡಿರಿ ಅಂತ ಹೇಳಿ ದೇವರು ಆಜ್ಞೆ ಕೊಡ್ತಾನೆ. There are many churches being raised, but not many churches speak about the spiritual facts. ತುಂಬಾ ಜನಕ್ಕೆ ಈ ವಿಷಯಗಳು ಗೊತ್ತಿದ್ರು ಕೂಡ ಇವುಗಳ ಆತ್ಮಿಕ ವಿಷಯಗಳು ಗೊತ್ತಿಲ್ಲದೆ ಇರೋದ್ರಿಂದ ಅವರು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. There are even some churches that say, stop talking about Satan. We don't want to talk about Satan. We only want to talk about nice things. ಅನೇಕ ಸಭೆಗಳಲ್ಲಿ ಇವತ್ತು ಸೈತಾನ್ ಬಗ್ಗೆ ಮಾತನಾಡೋಕೆ ಇಷ್ಟಪಡಲ್ಲ. ನಾವೇನಾದ್ರೂ ಸೈತಾನ್ ಬಗ್ಗೆ ಮಾತನಾಡಿದ್ರೆ ನೀವ್ ಯಾಕೆ ಅದ್ರ ಬಗ್ಗೆ ಮಾತನಾಡ್ತೀರಾ, ಅದ್ರ ಬಗ್ಗೆ ಸೈತಾನ್ ಬಗ್ಗೆ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಬೇರೆ ಒಂದು ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಿರ್ತಾರೆ. But how can we factually fight against our enemy if we don't know him correctly, accurately? ಈಗ ಸೈತಾನನನ್ನ ಮತ್ತು ಆತ್ಮಿಕ ವಿಷಯಗಳನ್ನ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಹೇಗೆ ನಾವು ಸೈತಾನನ್ನ ಗೆಲ್ಲಕ್ಕಾಗುತ್ತೆ, ಆತ್ಮಿಕವಾದ ಹೋರಾಟದಲ್ಲಿ ಗೆಲ್ಲಕ್ಕಾಗುತ್ತೆ?
So Genesis 3:15, the offspring of the woman, this is the greatest blessing that we've received. ಆ, ಮೂರನೇದಾಗಿ ಆದಿಕಾಂಡ 3:15ರಲ್ಲಿ ಸ್ತ್ರೀ ಸಂತಾನದ ಬಗ್ಗೆ ನಾವು ನೋಡ್ತೇವೆ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಂಡಂತಹ ಶ್ರೇಷ್ಠವಾದ ವಿಷಯ ಅಂದ್ರೆ ಅದು ಸ್ತ್ರೀ ಸಂತಾನವಾಗಿರುವ ಕ್ರಿಸ್ತನ್. And this offspring of the woman, he said in Matthew 26:28, the words of Jesus, this is the blood of my covenant, which is poured out for many for the forgiveness of sins. ಸೊ ಇಲ್ಲಿ ನಾವು ನೋಡ್ತೇವೆ ಈ ಒಂದು ಆ, ವ್ಯಕ್ತಿ ಯಾರು ಅಂತ ಹೇಳೋದಾದ್ರೆ ಮತ್ತಾಯ 26:28ರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದು. So Jesus had to die on the cross. He had to shed his blood. Otherwise, we cannot come out of our uh, uh, fundamental problems. ಸೊ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಲೇಬೇಕಾಗಿತ್ತು, ಆತನು ಸಿಲುವೆಯಲ್ಲಿ ಸಾಯಲೇಬೇಕಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ನಾವು ಈ ಮೂಲಭೂತವಾದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರ್ಲಿಲ್ಲ. And there is a Bible verse where Jesus talks about his death on the cross. And then Peter says, no, you shouldn't die on the cross. Then Jesus replies, get away from me, Satan. ಯೇಸು ಸ್ವಾಮಿ ಶಿಷ್ಯರ ಜೊತೆಗೆ ಒಂದಾನೊಂದು ದಿನ ನಾನು ಸಿಲುವೆಗೆ ಹಾಕಲ್ಪಡ್ಬೇಕು, ಸಾಯ್ಬೇಕು ಅಂತ ಹೇಳಿ ಆತನ ಮರಣದ ಬಗ್ಗೆ ಮುಂಚಿತವಾಗಿ ಮಾತನಾಡ್ತಿರ್ಬೇಕಾದ್ರೆ ಪೇತ್ರನಿದ್ದುಕೊಂಡು ಇಲ್ಲ ಗುರುವೇ, ನೀವು ಸಾಯಲೇಬಾರದು ಅಂತ ಹೇಳ್ತಾನೆ. ಆಗ ದೇವರು ಪೇತ್ರನನ್ನಲ್ಲ, ಪೇತ್ರನ ಪ್ರೇರೇಪಿಸ್ತಿದ್ದಂತಹ ಸೈತಾನನ್ನ ಗದರಿಸಿ ಓಡಿಸ್ತಾನೆ. So Peter, he only had the physical eyes. Oh, Jesus, you shouldn't die on the cross. But he didn't understand spiritually that Jesus had to die on the cross to free us from the power of sin and Satan. ಆ ಸಮಯದವರೆಗೂ ಪೇತ್ರನಿಗೂ ಕೂಡ ಆತ್ಮಿಕವಾದ ವಿಷಯಗಳು ಕ್ರಿಸ್ತನನ್ನ ಆತ್ಮಿಕವಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಹಾಗಾಗಿ ಅವನು ಶಾರೀರಿಕವಾಗಿ ಅರ್ಥ ಮಾಡ್ಕೊಂಡಿದ್ರಿಂದ ಯೇಸು ಸಾಯಬಾರ್ದು, ಯೇಸು ಹಾಗೇನೆ ಜೀವಂತವಾಗಿ ನಮ್ ಜೊತೆ ಇರಬೇಕು ಅಂತ ಆಸೆ ಪಟ್ಟ. It's like those churches that only want to preach about nice things. They just say love each other, embrace each other, but they never talk about spiritual facts. ತುಂಬಾ ಸಭೆಗಳಲ್ಲಿ ಒಬ್ಬನೊಬ್ರು ಪ್ರೀತಿಸೋದ್ರ ಬಗ್ಗೆ, ಇನ್ನೊಬ್ರಿಗೆ ಸಹಾಯ ಮಾಡೋದ್ರ ಬಗ್ಗೆ, ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ವಿನಃ ಆತ್ಮಿಕವಾದ ವಿಷಯಗಳ ಬಗ್ಗೆ, ಕ್ರಿಸ್ತನ ಒಂದು ರಹಸ್ಯಗಳ ಬಗ್ಗೆ ಮಾತನಾಡ್ತಾ ಇಲ್ಲ. If we live like that, we cannot do world evangelization. We can't preach this gospel because we only want the nice things in our life. ಒಂದು ವೇಳೆ ಬರೀ ಒಳ್ಳೆದ್ರ ಬಗ್ಗೆ ಮಾತ್ರ ಮಾತಾಡ್ಕೊಂಡಿರೋದಾದ್ರೆ ನಾವು ಲೋಕ ಸುವಾರ್ಥೀಕರಣ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಳ್ಳೆ ವಿಷಯಗಳನ್ನ ಮಾತಾಡೋದ್ರ ಮೂಲಕ ನಾವು ಸುವಾರ್ಥೀಕರಣ ಮಾಡೋದಕ್ಕೆ ಆಗಲ್ಲ. So in Leviticus 17:11, it says that the life of a creature is in the blood. ಯಾಜಕಕಾಂಡ 17:11ರಲ್ಲಿ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ ಎಂಬುದಾಗಿ. And it says there that it is an atonement for yourselves on the altar. So the altar is very important. In the Old Testament, the altar represents worship. ಮತ್ತು ಅಂತ ರಕ್ತವನ್ನು ನೀವು ಯಜ್ಞ ವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ರಕ್ತ ಇಲ್ಲದೆ ನಮಗೆ ಪರಿಹಾರ ಇಲ್ಲ ಅಂತ ಸ್ಪಷ್ಟವಾಗಿ ದೇವರು ಹೇಳ್ತಿದ್ದಾರೆ. That's why you remnants know very well Cain and Abel. God was not happy with Cain's offering because it was the offering without the blood sacrifice. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ, ಇಲ್ಲಿ ಕಾಯಿನ ಮತ್ತು ಹಾಬೇಲರು ದೇವರಿಗೆ ಕೊಟ್ಟ ಕಾಣಿಕೆಗಳ ಬಗ್ಗೆ ನೀವು ನೋಡ್ಬೋದು. ದೇವರು ಯಾಕೆ ಕಾಯಿನನ ಒಂದು ಕಾಣಿಕೆಯನ್ನು ಅಂಗೀಕರಿಸಲಿಲ್ಲ ಅಥವಾ ಸಂತೋಷ ಪಡಲಿಲ್ಲ ಅಂದ್ರೆ ಅದರಲ್ಲಿ ರಕ್ತ ಇರ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಹೇಬೆಲನು ಕೊಟ್ಟ ಕಾಣಿಕೆಯಲ್ಲಿ ರಕ್ತ ಇದ್ದದ್ರಿಂದಲೇ ಅವನನ್ನ ಮೆಚ್ಚಿಕೊಂಡ, ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡ. There is a big difference when we worship holding on to the death and resurrection of Christ compared to just giving worship as a formality. ಹಾಗಾಗಿ ನೀನು ಸಭೆಗೆ ಹೋಗುವಾಗ, ದೇವ್ರನ್ನ ಆರಾಧಿಸುವಾಗ ಯೇಸು ಕ್ರಿಸ್ತನ ಒಂದು ಮರಣವನ್ನ, ಆತನ ಒಂದು ಪುನರುತ್ಥಾನವನ್ನ, ಆತನ ರಕ್ತವನ್ನ ಹಿಡ್ಕೊಂಡು ಆರಾಧನೆ ಮಾಡೋದು ಬೇರೆ, ಸುಮ್ಮನೆ ಹೆಸರಿಗೆ ನಾವು ಒಳ್ಳೊಳ್ಳೆ ಪದಗಳಿಂದ ದೇವ್ರನ್ನ ಆರಾಧನೆ ಮಾಡೋದು ಬೇರೆ, ವ್ಯತ್ಯಾಸ ಇದೆ. So in Leviticus there, it says that the blood makes atonement for one's life. So God made a method that through the blood, we could have atonement for our life. ಅದಕ್ಕೆ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಯಾಜಕಕಾಂಡ 17:11ರಲ್ಲಿ ರಕ್ತವನ್ನು ನೀವು ಯಜ್ಞ ವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಅದನ್ನ ಅನುಗ್ರಹಿಸಿರೋದು. ಹಾಗಾಗಿ ಕ್ರಿಸ್ತನ ರಕ್ತವಿಲ್ಲದೆ ನಮಗೆ ದೋಷ ಪರಿಹಾರ ಇಲ್ಲ, ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಆಗಲ್ಲ. So that is God's method. The blood shed on the cross is the blood that atones for our original sin. If we don't believe in the blood of Jesus Christ, we have to die for ourselves, go to eternal hell. ಹಾಗಾಗಿ ಈಗ ನಮ್ಮ ಪಾಪಗಳು ಪರಿಹಾರ ಆಗ್ಬೇಕು ಅಂದ್ರೆ ನಿಜವಾಗ್ಲೂ ಯೇಸು ಕ್ರಿಸ್ತನ ರಕ್ತವನ್ನು ಹಿಡ್ಕೊಂಡು ನಾವು ಆ ರಕ್ತದ ಮೂಲಕ ಕ್ರಿಸ್ತನ ದೇವರ ಸನ್ನಿಧಿಗೆ ಪ್ರವೇಶ ಮಾಡ್ಬೇಕು, ಆರಾಧನೆ ಮಾಡ್ಬೇಕು.
ಇಲ್ಲ ಅಂತ ಹೇಳಿದ್ರೆ ನಮ್ಮ ಪಾಪಗಳಿಗಾಗಿ ನಾವೇ ಸಾಯ್ಬೇಕಾಗುತ್ತೆ. ನಮ್ಮ ಪಾಪಗಳನ್ನ ನಾವು ಸಾಯೋದಕ್ಕೆ ಆಗೋದಿಲ್ಲ, ಅದು ಶಾಶ್ವತವಾದ ನರಕಕ್ಕೆ ಹೋಗ್ಬೇಕಾಗತ್ತೆ ಅಷ್ಟೇ. But just like us as human beings, we need blood pumping in our veins for us to survive. We truly need the blood of Jesus Christ to have true life. ಹಾಗೇನೆ ನಮ್ಮ ಒಂದು ಶರೀರದಲ್ಲಿ, ನಮ್ಮ ಒಂದು ನರನಾಡಿಗಳಲ್ಲಿ ರಕ್ತ ಚಲಿಸ್ತಾ ಇರೋದ್ರಿಂದಲೇ ನಾವು ಜೀವಂತವಾಗಿದ್ದೇವೆ. ನಾವು ಬದುಕಬೇಕು ಅಂದ್ರೆ ನಮಗೆ ರಕ್ತ ತುಂಬಾ ಮುಖ್ಯ. ಹಾಗೆ ಆತ್ಮಿಕವಾಗಿ ಕೂಡ ಕ್ರಿಸ್ತನ ರಕ್ತವಿಲ್ಲದೆ ನಾವು ಆತ್ಮಿಕವಾಗಿ ಬದುಕೋದಕ್ಕೆ ಆಗೋದಿಲ್ಲ. Same as John 6:53, Jesus says, "Unless you eat the flesh of the Son of Man and drink his blood, you have no life in you." ಹಾಗಾಗಿ ಯೋಹಾನ 6:53 ಯೇಸು ಕ್ರಿಸ್ತನು ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿದಿದ್ರೆ ನಿಮಗೆ ನನ್ನಲ್ಲಿ ಪಾಲೇ ಇಲ್ಲ ಎಂಬುದಾಗಿ. People who don't know about the blood covenant, people who don't know about spiritual facts, they think it's very weird. How can we eat the blood of Jesus? How can we eat Jesus's body and drink his blood? ಒಂದು ವೇಳೆ ಈ ಸತ್ಯ ಆತ್ಮಿಕವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಆ ಆ ಕಾಲದಲ್ಲಿ ಯಹೂದ್ಯರು ಹೇಳಿದ ಹಾಗೇನೆ ಯೇಸುವಿನ ರಕ್ತವನ್ನ ನಾವ್ ಹೇಗೆ ಕುಡಿಯಕ್ಕಾಗುತ್ತೆ, ಯೇಸುವಿನ ದೇಹವನ್ನ ನಾವು ಹೇಗೆ ತಿನ್ನಕ್ಕಾಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಂಡಿರ್ಬೇಕಾಗತ್ತೆ. But it's talking about spiritual food. We need the spiritual food that is Jesus Christ to survive. ಇಲ್ಲಿ ಯೇಸು ಸ್ವಾಮಿ ಮಾತನಾಡ್ತಿರೋದು, ಯೇಸು ನಮಗೆ ಆತ್ಮಿಕವಾಗಿ ಬೇಕು ಅಂತ, ನಮ್ಮ ಆತ್ಮ ಬದುಕಬೇಕು ಅಂದ್ರೆ, ನಮ್ಮ ಆತ್ಮ ಜೀವಂತವಾಗಿರ್ಬೇಕು ಅಂದ್ರೆ ಕ್ರಿಸ್ತನು ನಮಗೆ ಬೇಕು, ಆತನು ನಮ್ಮ ಜೀವನದಲ್ಲಿ ಇರಬೇಕು ಅಂತ ಮಾತನಾಡ್ತಿರೋದು. In John 1:14, it says that the word became flesh and made his dwelling among us. ಮತ್ತು ಯೋಹಾನ ಸುವಾರ್ತೆ 1:14 ವಚನದಲ್ಲಿ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನೆಂಬುದಾಗಿ ಇದೆ. So the word of God is Jesus. Jesus is the word. So when it talks about eating the flesh, it means like eating the word of God. ಸೊ ಇಲ್ಲಿ ವಾಕ್ಯ ಅಂದ್ರೆ ಯೇಸು ಸ್ವಾಮಿ, ಯೇಸು ಸ್ವಾಮಿ ಅಂದ್ರೇನೆ ವಾಕ್ಯ. ನಾವು ಯೇಸುವನ್ನ ತಿನ್ನೋದು ಅಂದ್ರೆ ವಾಕ್ಯವನ್ನ ನಮ್ಮ ಹೃದಯಗಳಲ್ಲಿ ಸ್ವೀಕರಿಸೋದು ಅಂತ ಅರ್ಥ. Just like physical food, we need spiritual food every day. ಈಗ ಶಾರೀರಿಕವಾಗಿ ನಮಗೆ ಪ್ರತಿದಿನ ಆಹಾರ ಹೇಗೆ ಅವಶ್ಯಕವಾಗಿದೆಯೋ ಹಾಗೆ ದೇವರ ವಾಕ್ಯಗಳು ಪ್ರತಿದಿನ ನಮಗೆ ತುಂಬಾ ಅವಶ್ಯಕವಾಗಿವೆ. Religious Christians, they just go to church on Sunday and they think it is enough. ಈ ಒಂದು ಹೆಸರು ಮಾತ್ರ ಕ್ರೈಸ್ತರು ಅಥವಾ ಧಾರ್ಮಿಕವಾದ ಕ್ರೈಸ್ತರು ಭಾನುವಾರ ಮಾತ್ರ ಸಭೆಗೆ ಹೋಗಿ ಒಂದು ದಿನ ಬಂದ್ಬಿಟ್ರೆ ಸಾಕು ಅಂತ ಅನ್ಕೊಳ್ತಾರೆ. But to us who have the true covenant, who truly know Christ, we know we can't live a single day without God's grace. ಸೊ ಸತ್ಯವನ್ನು ತಿಳಿದಿರುವವರು, ಸತ್ಯ ಸುವಾರ್ತೆಯಲ್ಲಿ ಇರುವಂತ ನೀನು ನಾನು ನಿಜವಾಗ್ಲೂ ಕ್ರಿಸ್ತನಿಲ್ಲದೆ ನಾವು ಬದುಕೋದಕ್ಕೆ ಆಗಲ್ಲ ಅನ್ನೋ ತೀರ್ಮಾನದಲ್ಲಿರೋರು ಪ್ರತಿದಿನ ವಾಕ್ಯವನ್ನು ಕೇಳಬೇಕಾಗುತ್ತೆ, ಪ್ರತಿದಿನ ಕ್ರಿಸ್ತನಲ್ಲಿ ಇರ್ಬೇಕಾಗುತ್ತೆ. So we need to continuously eat the word of God. That is how we can grow spiritually and we can have spiritual power to overcome Satan's deception. ಹಾಗಾಗಿ ನಾವು ಶಾರೀರಿಕವಾಗಿ ಆಹಾರ ಪ್ರತಿದಿನ ತೆಗೆದುಕೊಳ್ಳುವಂತೆ ಪ್ರತಿದಿನ ವಾಕ್ಯವನ್ನ ಕೇಳೋದ್ರಿಂದ, ನಾವು ಸ್ವೀಕಾರ ಮಾಡ್ಕೊಳ್ಳೋದ್ರಿಂದ ನಾವು ಜೀವಂತವಾಗಿರ್ತೇವೆ, ಬಲವಾಗಿರ್ತೇವೆ. So the remnants who are listening, you have to really make a conclusion for your life. ಹಾಗಾಗಿ ಇಲ್ಲಿ ಕೇಳ್ತಿರುವಂತ ನೀವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರಬೇಕು. Religious people, they don't care about evangelism and missions. ಈ ಶಾರೀರಿಕ ಅಂದ್ರೆ ಧಾರ್ಮಿಕ ವ್ಯಕ್ತಿಗಳು ಯಾರು ಕೂಡ ಅವರು ಈ ಸೇವೆಗಳ ಬಗ್ಗೆ, ಸ್ವಾರ್ಥ ಸೇವೆ ಬಗ್ಗೆ ಯೋಚನೆ ಮಾಡಲ್ಲ. Their only concern is myself. How can I live spiritually for myself? How can I receive a blessing for me and my children? ಬರೀ ಹೆಸರು ಮಾತ್ರ ಇರೋ ಕ್ರೈಸ್ತರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ನಾನ್ ಹೇಗೆ ಯೇಸುವಿನಿಂದ ದೇವರಿಂದ ಆಶೀರ್ವಾದಗಳು ಪಡ್ಕೋಬೇಕು, ನಾನ್ ಹೇಗೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬದುಕಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾರೆ. But someone who truly knows the gospel, you know that there is a devil that exists deceiving people. You can have a commission to save others. ಸೊ ಸತ್ಯ ತಿಳಿದಿರುವಂತಹ ನೀನು ನಾನು ಮಾತ್ರನೇ ಸೈತಾನನಿಂದ ಬಾಧಿಸಲ್ಪಟ್ಟಿರುವಂತವರಿಗೆ ಬಿಡುಗಡೆ ಮಾಡೋದಕ್ಕೆ, ಸುವಾರ್ತೆಯಲ್ಲಿ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. So we are different. We are not just thinking about ourselves and our family and what I'm going to eat tomorrow. ಬೇರೆ ಕ್ರೈಸ್ತರಿಗಿಂತ, ಬೇರೆ ಧಾರ್ಮಿಕ ಕ್ರೈಸ್ತರಿಗಿಂತ ನಾವು ವ್ಯತ್ಯಾಸವಾಗಿದ್ದೇವೆ. ಯಾಕಂದ್ರೆ ನಾವು ನಾಳೆ ಏನ್ ಊಟ ಮಾಡ್ಬೇಕು, ಏನ್ ತಿನ್ಬೇಕು, ಎಲ್ಲಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾ ಇಲ್ಲ. The gospel has to be mine, and we have to ask, how can I be used like the remnants in the Bible? ಹಾಗಾಗಿ ಸುವಾರ್ತೆಯನ್ನ ನಮ್ಮ ಸುವಾರ್ತೆ, ನನ್ನ ಸುವಾರ್ತೆ ಅಂತ ಮಾಡ್ಕೊಂಡು ಬೈಬಲ್ ಅಲ್ಲಿರುವಂತಹ ಉಳಿದವರ ಹಾಗೇನೆ ನಾನು ಹೇಗೆ ದೇವ್ರಿಗೋಸ್ಕರ ಬದುಕಬಹುದು, ಹೇಗೆ ಸುವಾರ್ತೆನ ಸಾರಬಹುದು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. That's why Romans 10:13, whoever calls upon the name of the Lord will be saved. ಹಾಗಾಗಿನೇ ರೋಮಾಪುರ
10:13 ಹೇಳುತ್ತೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ. The name of the Lord is the name of Jesus Christ. So it's saying that there is power, authority in the name of Jesus Christ. ಸೊ ಕರ್ತನ ನಾಮ ಅಂದ್ರೆ ಅದು ಯೇಸು ಕ್ರಿಸ್ತನು ಅಂತಾನೆ. ಸೊ ಯೇಸು ಕ್ರಿಸ್ತನ ನಾಮದಲ್ಲಿ ಬಲ ಇದೆ, ಯೇಸು ಕ್ರಿಸ್ತನ ನಾಮದಲ್ಲಿ ಅಧಿಕಾರ ಇದೆ, ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ ಇದೆ. If you can't factually believe it, Satan really uses your small unbelief and he will continue to drag you. ಇದನ್ನ ನಿಜವಾಗ್ಲೂ ನೀನು ನಂಬಿಲ್ಲ ಅಂತ ಹೇಳಿದ್ರೆ, ನಿನ್ನ ಸ್ವಲ್ಪ ಅಪನಂಬಿಕೆಯನ್ನೇ ಸೈತಾನನು ಅಸ್ತ್ರ ಮಾಡಿಕೊಂಡು ನಿನ್ನನ್ನ ದೇವರಿಂದ ಸುವಾರ್ತೆಯಿಂದ ದೂರ ಎಳ್ಕೊಂಡು ಹೋಗ್ತಾನೆ. Satan doesn't want us to realize Christ. He doesn't want us to preach the name of Jesus Christ. ಸೈತಾನನಿಗೆ ಇಷ್ಟ ಇಲ್ದಿರೋದೇನು ಗೊತ್ತಾ? ನಾವು ಯೇಸುವನ್ನ ನಂಬದೇ ಇರೋದು. ಯೇಸುವನ್ನ ನಂಬೋದು, ಯೇಸುಗಾಗಿ ಜೀವಿಸೋದು, ಯೇಸು ಕ್ರಿಸ್ತನ ಬಗ್ಗೆ ಪ್ರಚಾರ ಮಾಡೋದು ಸೈತಾನನಿಗೆ ಇಷ್ಟ ಇಲ್ಲ. He doesn't want the next generation to know about the importance of the blood covenant. ಮುಂದಿನ ಸಂತತಿ ಯೇಸು ಕ್ರಿಸ್ತನ ಒಂದು ರಕ್ತದ ಬಗ್ಗೆ, ಆತನ ಮರಣ ಪುನರುತ್ಥಾನದ ಬಗ್ಗೆ ಆ ಸತ್ಯವನ್ನು ತಿಳ್ಕೊಳ್ಳಬಾರದು ಅಂತಾನೆ ಅವನು ಯೋಚನೆ ಮಾಡ್ತಾನೆ. And there are many churches in the world, there are many people who become Christians, but how much do they really know the covenant? ಈ ಲೋಕದಲ್ಲಿ ಅನೇಕ ಕ್ರೈಸ್ತರಿದ್ದಾರೆ, ಅನೇಕ ಹೆಸರು ಮಾತ್ರ ಕ್ರೈಸ್ತರಿದ್ದಾರೆ. ಎಷ್ಟು ಜನರಿಗೆ ಈ ರಕ್ತದ ಒಡಂಬಡಿಕೆ ಬಗ್ಗೆ ಗೊತ್ತಿದೆ? Many people, we just call ourselves Christians. I was like that in the past. I just called myself a Christian because I knew Jesus died on the cross. ಅನೇಕ ಜನರು ಅವ್ರು ಅನ್ಕೊಳ್ತಾರೆ, ನಾನು ಕ್ರೈಸ್ತಳು ಅಂತ ಹೇಳಿ. ನಾನು ಕೂಡ ನನ್ನ ಹಳೆ ಜೀವನದಲ್ಲಿ ಹಾಗೆ ಇದ್ದೆ. ಸುವಾರ್ತೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೂ ಕೂಡ ಯೇಸು ನನಗೋಸ್ಕರ ಸತ್ತಿದ್ದಾರೆ ಅಂತ ತಿಳ್ಕೊಂಡಿದ್ದೆ. But he was not my Christ. I never saw the work of the Holy Spirit in my life, in my walk of faith. ಆದ್ರೆ ಯೇಸು ಕ್ರಿಸ್ತನನ್ನ ನನ್ನ ಕ್ರಿಸ್ತನು ಅಂತ ನಾನು ಪರಿಪೂರ್ಣವಾಗಿ ಅಂಗೀಕರಿಸಲಿಲ್ಲ. ಮತ್ತೆ ಪರಿಶುದ್ಧಾತ್ಮನ ಕಾರ್ಯಗಳು ನನ್ನ ಜೀವನದಲ್ಲಿ ಕೆಲಸಗಳಲ್ಲಿ ನೋಡೇ ಇರಲಿಲ್ಲ. That's because I didn't know truly Jesus Christ as the true prophet, true priest, true king. ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತನನ್ನ ನನ್ನ ನಿಜವಾದ ಅರಸನಾಗಿ, ನಿಜವಾದ ಪ್ರವಾದಿಯಾಗಿ, ನಿಜವಾದ ಯಾಜಕನಾಗಿ ನಾನು ಅರ್ಥ ಮಾಡ್ಕೊಂಡೇ ಇರ್ಲಿಲ್ಲ. But just like Acts 1:8, it says, you will become a witness. So you will receive power when the Holy Spirit comes on you. ಹಾಗಾಗಿ ಕೊನೆಯದಾಗಿ ಅಪೊಸ್ತಲರು 1:8 ಹೇಳುವ ಹಾಗೆ ನಾವು ಸಾಕ್ಷಿಗಳಾಗಿರ್ಬೇಕೆಂಬುದಾಗಿ. ಅಂದ್ರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯುಗದ ಕಟ್ಟಕಡೆವರೆಗೂ, ಲೋಕದ ಕಟ್ಟಕಡೆವರೆಗೂ ಸಾಕ್ಷಿಗಳಾಗಿರಿ ಎಂಬುದಾಗಿ ಹೇಳ್ತದೆ. And Jesus says, and you will be my witness. He's saying, I will make you my witness. ಮತ್ತೆ ಇಲ್ಲಿ ನೀವು ನನಗೆ ಸಾಕ್ಷಿಗಳಾಗಿರಬೇಕು ಅಂತ ಹೇಳ್ತಿರೋದು. ಸಾಕ್ಷಿಗಳಾಗಿರಿ ಅಂತ ಹೇಳಿ ದೇವರೇನೋ ನಿಮ್ಮ ಹತ್ರ ಕೇಳ್ಕೊಳ್ಳೋ ತರ ಇಲ್ಲ. In Jerusalem, Judea, Samaria, to the ends of the earth. So in all the fields that we are in, God wants us to be a witness of the gospel. ಯೆರೂಸಲೇಮ್, ಯೂದಯ, ಸಮರಿಯ, ಭೂಲೋಕದ ಕಡೆವರೆಗೂ ಅಂದ್ರೆ ಅದರ ಅರ್ಥ ನೀನು ಇರುವ ಹೋಗುವ ಎಲ್ಲಾ ಕ್ಷೇತ್ರಗಳಲ್ಲಿ ಕ್ರಿಸ್ತನ ಸಾಕ್ಷಿಯಾಗಿರಬೇಕೆಂಬುದಾಗಿ ಅರ್ಥ. In your school, in your studies, wherever you are, you have to be a witness of Christ. ನಿಮ್ಮ ಸ್ಕೂಲ್ಗಳಲ್ಲಿ, ನಿಮ್ಮ ಕಾಲೇಜುಗಳಲ್ಲಿ, ನಿನ್ನ ಕೆಲಸ ಮಾಡೋ ಜಾಗದಲ್ಲಿ ಕ್ರಿಸ್ತನ ಸಾಕ್ಷಿಯಾಗಿ ಇದೆಯಾ ಅನ್ನೋದನ್ನ ಮರಿಬೇಡ. And that all starts from enjoying the gospel. That's the most important thing. ಇದೆಲ್ಲ ಹೇಗೆ ಸಾಕ್ಷಿಯಾಗಿರಲು ಸಾಧ್ಯವಾಗುತ್ತೆ ಅಂದ್ರೆ ನೀನು ಸುವಾರ್ತೆಯನ್ನು ಆನಂದಿಸುವಾಗ ಮಾತ್ರ. If we just believe and it's like a burden, oh, I have to go to church, I have to do this, do that, that just becomes the religious worship. ನಿನಗೆ ಸಭೆಗೆ ಹೋಗೋದು ಕಷ್ಟವಾಗ್ತಿದೆ ಅಂದ್ರೆ, ಆರಾಧನೆ ಮಾಡೋದು ಕಷ್ಟ ಆಗ್ತಿದೆ ಅಂದ್ರೆ, ಸೇವೆ ಮಾಡೋದು ಕಷ್ಟವಾಗ್ತಿದೆ ಅಂದ್ರೆ ನೀನು ಧಾರ್ಮಿಕವಾದ ಕ್ರೈಸ್ತನಾಗಿದೀಯಾ ಅಂತಾನೆ ಅರ್ಥ. But when you enjoy the gospel, it means you enjoy that Jesus Christ is with you every day. ನೀನ್ Then you can really, ನೀನ್ ಸತ್ಯ ತಿಳ್ಕೊಂಡಿದೀಯ ಅಂದ್ರೆ ನೀನು ಪ್ರತಿದಿನ ಕ್ರಿಸ್ತನನ್ನ, ಸುವಾರ್ತೆಯನ್ನ ಆನಂದಿಸ್ತೀಯ. then you will feel so happy. You want to share with everybody that you meet. ಮತ್ತು ನಿನ್ನ ತುಂಬಾ ಸಂತೋಷವಾಗಿರೋ ಕಾರಣ ಈ ಒಂದು ಸಂತೋಷದ ಸುದ್ದಿ ಆಗಿರುವಂತ ಕ್ರಿಸ್ತನು ಸುವಾರ್ತೆಯನ್ನ ಮತ್ತೊಬ್ಬರಿಗೆ ಸಾರಬೇಕು ಅಂತ ಹೇಳಿ ನೀನೇ ತವಕ ಪಡ್ತೀಯ. So the main figure of the entire Bible is this Jesus Christ who gave us eternal salvation, eternal life. ಹಾಗೆ ಸತ್ಯವೇದದ ಅತ್ಯಂತ ಪ್ರಮುಖ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನ ಮೂಲಕನೇ ನಮಗೆ ನಿತ್ಯ ಜೀವ ಸಿಕ್ಕಿದೆ, ನಿತ್ಯ ಪರಿಹಾರ ಸಿಕ್ಕಿದೆ. And in the Old Testament, it's the blood of the animals because Jesus wasn't born at that time, but it's what it's representing. ಸೊ ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಗಳ ರಕ್ತವನ್ನ ನಾವು ನೋಡ್ತೇವೆ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಹುಟ್ಟಿರ್ಲಿಲ್ಲ. ಅದು ಏನನ್ನ ಸೂಚಿಸುತ್ತೆ? So remember, we have to know the main figure. Whenever we read the Bible, we have a perspective of Jesus Christ.
ಸೊ ಆ ಆ ಎಲ್ಲ ಪ್ರಾಣಿಯ ರಕ್ತ ಯೇಸು ಕ್ರಿಸ್ತನ ಸೂಚಿಸುತ್ತೆ. ಯೇಸು ಕ್ರಿಸ್ತನೇ ಮುಖ್ಯ ವ್ಯಕ್ತಿ ಎಂಬುದಾಗಿ ಸಾರಿ ಹೇಳುತ್ತೆ. And I really want the remnants to get this PowerPoint, read all of the Bible verses, and imprint them inside of you. ಸೊ ಈ ಒಂದು ವಾಕ್ಯಗಳನ್ನೆಲ್ಲ ನೀವು ಬರ್ಕೊಂಡಿದ್ದೀರಿ ಎಂಬುದಾಗಿ ನಂಬ್ತೇನೆ. ಈ ವಚನಗಳನ್ನೆಲ್ಲ ನೀವು ಓದಿ ಧ್ಯಾನ ಮಾಡಿ ನಿಮ್ಮ ಹೃದಯಗಳಲ್ಲಿ ಇದನ್ನ ಮುದ್ರೆ ಮಾಡ್ಕೊಳ್ಳಿ. Yeah, we have a lot of time, we do, even for me, sometimes I'm on YouTube for hours and hours and I forget that the time is going past. ನಾನು ಆ ಗಂಟೆ ಗಟ್ಟಲೆ ಓದ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತಿರ್ತೀನಿ, ಸಮಯ ಹೋಗೋದೇ ಗೊತ್ತಾಗೋದಲ್ಲ ಅನೇಕ ಸಲ. But remnants, you have to set a time, spiritual summit time for yourself, where you really concentrate, meditate on the word of God. ಸೊ ಅದಕ್ಕೇನೆ ಆತ್ಮಿಕ ಶಿಖರದ ಸಮಯ ಅಂತ ಹೇಳಿ ಕರಿತೀವಿ. ಸೊ ಆತ್ಮಿಕ ಶಿಖರದ ಸಮಯ ಅಂದ್ರೆ ನೀನು ವಾಕ್ಯವನ್ನ ಓದುವಂಥದ್ದು, ಧ್ಯಾನ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂತ ಒಂದು ಸಮಯವನ್ನ ನೀನು ನಿರ್ಧರಿಸಿಕೊಂಡು ಆ ಸಮಯವನ್ನ ದೇವರಿಗಾಗಿ ಉಪಯೋಗಿಸಬೇಕು. Me just relaying to you, it's not enough. You have to go back again. You have to re-look at all the Bible verses. ಈಗ ನಾನು ಹೇಳಿರೋದು ನೀವು ಕೇಳ್ಕೊಂಡಿರೋದು ಮಾತ್ರ ಇಲ್ಲಿಗೆ ಬಿಟ್ಬಿಡದೆ ಇದನ್ನ ನೀವು ಪದೇ ಪದೇ ಧ್ಯಾನ ಮಾಡಿ, ನಿಜವಾಗ್ಲೂ ಇದು ತುಂಬಾ ಮುಖ್ಯವಾದ ಸಂದೇಶ. And then through that small spiritual summit time that you have, God will build up the word of God and faith inside of you. ಸೊ ನೀನು ಒಂದು ಚಿಕ್ಕ ಚಿಕ್ಕ ಸಮಯ, ಒಂದು 5 ನಿಮಿಷ 10 ನಿಮಿಷ ಏನು ಪ್ರಾರ್ಥನೆ ಮಾಡ್ತೀಯ, ಈ ವಾಕ್ಯಗಳನ್ನು ಓದ್ತೀಯ, ಕಂಠಪಾಠ ಮಾಡ್ತೀಯ, ಧ್ಯಾನ ಮಾಡ್ತೀಯ, ಆ ಚಿಕ್ಕ ಸಮಯವನ್ನೇ ದೇವರು ಉಪಯೋಗಿಸ್ಕೊಂಡು ನಿನ್ನನ್ನು ಅಧಿಕವಾಗಿ ಆಶೀರ್ವದಿಸಿ ದೇವರ ಒಂದು ಹೆಸರಿಗೋಸ್ಕರ ಉಪಯೋಗಿಸ್ತಾರೆ. So you have to have a small but factual application in your life. ನೀನು ಚಿಕ್ಕ ಸಮಯವನ್ನ ದೇವರಿಗೆ ಕೊಟ್ಟರು ಕೂಡ ಮನಸ್ಫೂರ್ತಿಯಾಗಿ ಅದನ್ನ ಕೊಡಬೇಕು. ಅದು ನಿಜವಾಗ್ಲೂ ಸತ್ಯವಾಗಿ ಅದನ್ನ ನೀನು ಮಾಡಬೇಕು. Just like if you want to be the CEO of a big company, you have to put in a lot of time and effort. You want to be the spiritual summit, you have to have summit time for yourself to personally meditate on the word of God. ಒಂದು ದೊಡ್ಡ ಕಂಪನಿಯಲ್ಲಿ ನೀನು ಕೆಲಸ ಮಾಡಬೇಕು ಅಂದ್ರೆ ಹೆಚ್ಚಿನ ಸಮಯವನ್ನ ಕಳಿಬೇಕಾಗುತ್ತೆ, ಅದು ಮನೆಯಲ್ಲಾಗ್ಲಿ ಆಫೀಸಲ್ಲಾಗ್ಲಿ. ಅದೇ ರೀತಿಯಲ್ಲಿ ನಾವು ಆತ್ಮಿಕವಾಗಿ ಒಂದು ಶಿಖರವಾಗಬೇಕು ಅಂತ ಹೇಳಿದ್ರೆ ಈ ಆತ್ಮಿಕವಾದ ವಿಷಯಗಳಲ್ಲಿ, ವಾಕ್ಯಗಳಲ್ಲಿ, ಪ್ರಾರ್ಥನೆಗಳಲ್ಲಿ ಹೆಚ್ಚು ಸಮಯ ಕಳಿಬೇಕಾಗುತ್ತೆ. So I pray that the spiritual word of God is your priority, the most important thing in your life. ಹಾಗಾಗಿ ಆತ್ಮಿಕತೆ, ಆತ್ಮಿಕ ಜೀವನ, ಆತ್ಮಿಕ ವಿಷಯಗಳೇ ನಿಮ್ಮ ಜೀವಿತದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರಲಿ ಎಂಬುದಾಗಿ ನಾನು ಆಶಿಸ್ತೇನೆ. So we have no time, so let us pray now. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಮತ್ತೊಂದ್ಸಲಿ ನಾವೆಲ್ಲರೂ ಕೂಡಿ ಬರುವಂತೆ ಸಹಾಯ ಮಾಡಿದಿರ. ಈ ರಕ್ತದ ಒಡಂಬಡಿಕೆ ಬಗ್ಗೆ ಮತ್ತೊಂದ್ಸಲಿ ದೇವರೇ, ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಧ್ಯಾನಿಸಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಪ್ರತಿಯೊಬ್ಬನ ಆಶೀರ್ವಾದ ಮಾಡಿ ಮುಂದಿನ ವಾರ ಮತ್ತೆ ಸಮಯಕ್ಕೆ ನಾವು ಕೂಡಿ ಬಂದು ಮುಂದಿನ ವಿಷಯಗಳನ್ನ ನಾವು ತಿಳ್ಕೊಳ್ಳುವಂತೆ ಕೃಪೆ ತೋರಿಸಿ. ವಾಕ್ಯ ಕೊಟ್ಟ ಅಸಿಸ್ಟೆಂಟ್ ಪಾಸ್ಟರ್ ಶೈನಿನ, ಅವರ ಕುಟುಂಬನ, ಸಭೆನ ಆಶೀರ್ವಾದ ಮಾಡಿ. ಜಾಯ್ನ್ ಆಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿರಿ. ನಾವೆಲ್ಲರೂ ಲೋಕ ಸುವಾರ್ತೀಕರಣಕ್ಕಾಗಿ ಸಿದ್ಧರಾಗಲು ಸಹಾಯ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.